ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತುಮಕೂರಲ್ಲಿ ನಾಡ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾದಾಗ ಒಂದಷ್ಟು ವಿಚಾರಗಳನ್ನ ಪತ್ತೆ ಹಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬಾಂಬರ್ ನಾಗೇಂದ್ರನಿಗೆ ಈ ನಾಡ ಬಾಂಬ್ ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬಾಂಬ್ ಸ್ಫೋಟಿಸಿಕೊಂಡಿದ್ದ ಪಾಗಲ್ ಪ್ರೇಮಿ ಕೇಸ್ಗೆ ರೋಚಕ ಟ್ವಿಸ್ಟ್. ಬಾಂಬರ್ ಲವರ್ ನಾಗೇಂದ್ರಗೆ ಅಂಕೋಲಾ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡಿಯಾಗಿರುವ ಈ ಬಾಂಬ್ಗಳು ತನ್ನೂರಿನವರೇ ನಾಗೇಂದ್ರನಿಗೆ ಬಾಂಬ್ಗಳನ್ನ ತಂದು ಕೊಟ್ರ, ಸಹಾಯ ಮಾಡಿದ್ರ? ಎಷ್ಟಕ್ಕೆ ಬಾಂಬ್ ಖರೀದಿ ಮಾಡಿದ್ದ ಗೊತ್ತಾ ಈ ನಾಗೇಂದ್ರ? ಪೊಲೀಸರ ಬಳಿ ಸ್ಫೋಟಕ ಸತ್ಯವನ್ನ ಬಾಂಬ್ ಕೊಟ್ಟವ ಬಾಯ್ ಬಿಟ್ನ ಅನ್ನೋದು ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಾಂಬ್ ನಾಗೇಂದ್ರನ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಾಂಬ್ ಸ್ಫೋಟಿಸಿಕೊಂಡಿದ್ದ ಪಾಗಲ್ ಪ್ರೇಮಿ ನಾಗೇಂದ್ರನಿಗೆ ಬಾಂಬ್ ಸಿಕ್ಕಿದ್ದು ಹೇಗೆ, ಯಾರು ಸಹಾಯ ಮಾಡಿದ್ರು, ಎಷ್ಟು ತಂದು ಕೊಟ್ಟಿದ್ರು? ನಾಗೇಂದ್ರನಿಗೆ ಬಾಂಬ್ ಕೊಟ್ಟವನಿಗೆ ಪೊಲೀಸರು ಫುಲ್ ಡ್ರಿಲ್ ಮಾಡಿದ್ದಾರೆ. ಪಕ್ಕದೂರಿನವರಿಂದಲೇ ಬಾಂಬ್ ಖರೀದಿ ಮಾಡಿದಂತೆ ಆರೋಪಿ ನಾಗೇಂದ್ರ. ಜಸ್ಟ್ 200 ರೂಪಾಯಿಗೆ ನಾಡ ಬಾಂಬ್ ಖರೀದಿ ಮಾಡಿದಂತೆ ಆರೋಪಿ ನಾಗೇಂದ್ರ. ಒಟ್ಟು 4 ಬಾಂಬ್ ಪಡೆದುಕೊಂಡಿದ್ದ ಖತರ್ನಾಕ್ ನಾಗ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಾಗೇಂದ್ರನ ಫೋನ್ ಕಾಲ್ ಆಧಾರದ ಮೇಲೆ ಓರ್ವನಿಗೆ ಪೊಲೀಸರು ಫುಲ್ ಬೆಂಡೆತ್ತಿದ್ದಾರೆ. ನಿಕೋಲಸ್ ಎಂಬುವನಿಂದ ಬಾಂಬ್ ಖರೀದಿ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಿಕೋಲಸ್ ಜೊತೆ ಇನ್ನೂ 3 ಯುವಕರು ಇರೋ ಬಗ್ಗೆ ಮಾಹಿತಿ ಇದೆಯಂತೆ. ಇನ್ನುಳಿದ 3ರಿಗಾಗಿ ಕಳ್ಳಂಬೆಳ್ಳ ಪೊಲೀಸರು ತೀವ್ರ ಶೋಧವನ್ನ ಮುಂದುವರಿಸಿದ್ದಾರೆ. ವಿಚಾರಣೆ ವೇಳೆ ನಾನೇ ಬಾಂಬ್ ಕೊಟ್ಟಿದ್ದು ಅಂತ ತಪ್ಪೊಪ್ಪಿಕೊಂಡಿದ್ದಾನಂತೆ ಆರೋಪಿ. ಅಂದ್ರೆ ಈಗ ಸಿಕ್ಕವನು. ಮೀನುಗಾರರು ಈ ರೀತಿ ನಾಡ ಬಾಂಬ್ಗಳನ್ನ ತರಿಸ್ಕೊಳ್ತಾ ಇದ್ರು, ಕೊಡ್ತಾ ಇದ್ವಿ, ಹಂಗೆ ಈತನು ಕೂಡ ತರಿಸ್ಕೊಂಡ ಅಂತ ನಾನು 200 ರೂಪಾಯಿ ತಂದು ಕೊಟ್ಟೆ ಸರ್ ಅಂತ ಪೊಲೀಸರ ವಿಚಾರಣೆಯ ವೇಳೆ ಆತನೇ ಒಪ್ಪಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಾಗೇಂದ್ರನಿಗೆ ಒಬ್ಬನೇನಾ ಈ ಬಾಂಬ್ ಅನ್ನ ತಂದು ಕೊಟ್ಟಿದ್ದು? ಇಲ್ಲ, ಇನ್ನು 3-4 ಜನ ಸಹಾಯ ಮಾಡಿದ್ದಾರೆ. ಇನ್ನು 3-4 ಜನ ಇದೇ ರೀತಿ ಬಾಂಬ್ ಅನ್ನ ತಂದು ಕೊಟ್ಟಿದ್ದಾರೆ. ಅದೇ ಊರ್ನವರು ಅನ್ನೋದ್ರ ಬಗ್ಗೆ ಈಗ ಸಿಕ್ಕ ಆರೋಪಿ ಬಾಯ್ ಬಿಟ್ಟಿರುವಂತಹ ವಿಚಾರ. ಹಂಗಾಗಿ ಇನ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಇಷ್ಟು ಈಸಿಯಾಗಿ ಬಾಂಬ್ ಅನ್ನ ಯಾಕೆ ತಂದು ಕೊಟ್ರು, ಹೇಗ್ ತಂದು ಕೊಟ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾರಣ ಇಷ್ಟು ಈಸಿಯಾಗಿ ಬಾಂಬ್ಗಳು ಸಿಕ್ಕಿಬಿಟ್ರೆ ಬಹಳ ಕಷ್ಟ ಆಗಿ ಹೋಗುತ್ತೆ. ಸಿಕ್ಕವರು ಏನ್ ಬೇಕಾದ್ರೂ ಮಾಡ್ಬೋದಲ್ಲ ಬಾಂಬ್ ತಂದು. ಹಂಗಾಗಿ ಎಲ್ಲಿಂದ ಸಿಗ್ತಾ ಇದೆ, ಯಾರು ತಯಾರು ಮಾಡ್ತಿದ್ದಾರೆ, ಇಷ್ಟು ಸುಲಭವಾಗಿ ಒಬ್ಬರಿಗೆ ಸಾಮಾನ್ಯ ವ್ಯಕ್ತಿಗೆ ನಾಡ ಬಾಂಬ್ ಸಿಗುತ್ತೆ ಅಂತ ಅಂದ್ರೆ ಏನರ್ಥ? ಹಂಗಾಗಿ ಅದರ ಮೂಲ ಜಾಲಾಡ್ತಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಯೋಗೇಶ್, ಸದ್ಯ ನಾಡ ಬಾಂಬ್ ತಂದು ಕೊಟ್ಟಿದ್ ಯಾರು, ಅದರ ಮೂಲ ಪತ್ತೆಗೆ ಪೊಲೀಸರು ಕೈ ಹಾಕಿದ್ರು, ಅಂತೂ ಇಂತೂ ಒಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಅಂತ ಆತ ಕೊಟ್ಟಿರುವ ಮಾಹಿತಿ ಏನು? ಇಷ್ಟು ಈಸಿಯಾಗಿ ನಾಡ ಬಾಂಬ್ ಅವ್ರ ಕೈಗಾದ್ರೂ ಹೆಂಗ್ ಸಿಗುತ್ತೆ, ಎಲ್ಲಿಂದ ತಂದು ಕೊಡ್ತಾರೆ, ಎಲ್ಲಿ ತಯಾರು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಶ್ರುತಿ, ಈಗಾಗಲೇ ಈ ಬಾಂಬರ್ ಸ್ಫೋಟಗೊಂಡು ಆತ್ಮಹತ್ಯೆ ಮಾಡಿಕೊಂಡ ನಾಗೇಂದ್ರ ಗೌಡ ವಿಚಾರವಾಗಿ ಈಗ ಸಾಕಷ್ಟು ತನಿಖೆ ಚುರುಕುಗೊಂಡಿತ್ತು. ಈಗಾಗಲೇ ತುಮಕೂರಿನ ಏನು ಗ್ರಾಮಾಂತರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಟೀಮ್ ಅಂಕೋಲಾಗೆ ಹೋಗಿತ್ತು. ಅಲ್ಲೊಂದಷ್ಟು ಜನರನ್ನು ವಿಚಾರಣೆ ಮಾಡಿ ಸುಮಾರು 60ಕ್ಕೂ ಹೆಚ್ಚು ಜನರು ಈಗಾಗಲೇ ವಿಚಾರಣೆ ಮಾಡಲಾಗಿದೆ. ಮತ್ತೆ ಈಗಾಗಲೇ 4ರನ್ನ ವಶಕ್ಕೆ ಪಡೆದು ಬಂಧಿಸಲಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಇವತ್ತು 10:10ವರೆಗೆ ಸುಮಾರು 10ವರೆಗೆ ತುಮಕೂರು ಜಿಲ್ಲಾ SP ಅಶೋಕ್ ವೆಂಕಟ್ ಅವರು ಈಗ ಪತ್ರಿಕಾಗೋಷ್ಠಿ ಕರೆದಿದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಬೆನ್ನತ್ತಿದೆ. ಯಾಕಂದ್ರೆ ಕಾರಲ್ಲಿ ಸ್ಫೋಟಗೊಂಡಿದ್ದು, ಈ ಸ್ಫೋಟ ಎಲ್ಲಿಂದ ಸಿಕ್ಕಿತ್ತು, ಈ ನಾಡ ಬಾಂಬ್ ಯಾರು ತಂದು ಕೊಟ್ಟಿದ್ರು ಅಂತ ಈಗಾಗಲೇ ನಿಕೋಲಸ್ ಸೇರಿದಂತೆ 4ರನ್ನ ವಶಪಡಿಸಿಕೊಂಡಿದೆ. ನಿಕೋಲಸ್ಗೆ ಅನಾರೋಗ್ಯ ಇರೋದ್ರಿಂದ ಆತನ ವಿಚಾರಣೆ ಅಷ್ಟೇ ಮಾಡಲಾಗ್ತಾ ಇದೆ. ಉಳಿದ 4ರನ್ನ ವಶಕ್ಕೆ ಪಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಶ್ರುತಿ. ಓಕೆ ಯೋಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.